ಈಗ ಮುಖ್ಯಾಂಶ. ಕಳಸ್ ಸೀಡ್ಸ್ ಕಂಪನಿಯಿಂದ F1 ಬೀಟ್ರೂಟ್ ಟ್ವಿಂಕಲ್ KSP 5343 ತಳಿಯನ್ನು ಅನುಪಲ್ಲಿ ಗ್ರಾಮದ ಪ್ರಗತಿಪರ ರೈತ ನಾರಾಯಣಸ್ವಾಮಿರವರ ತೋಟದಲ್ಲಿ ಉತ್ತಮವಾಗಿ ಬೆಳೆದಿದ್ದು, ಇವರ ತೋಟದಲ್ಲಿ ಬೀಟ್ರೂಟ್ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ತಾಲೂಕು ಚಿಲ್ಕಲ್ನೆರಪು ಹೋಬಳಿ ಅನುಪಲ್ಲಿ ಗ್ರಾಮದ ಪ್ರಗತಿಪರ ರೈತ ನಾರಾಯಣಸ್ವಾಮಿರವರು ತಮ್ಮ ತೋಟದಲ್ಲಿ ಕಲರ್ಸ್ ಸೀಡ್ಸ್ ಕಂಪನಿಯ KSP 5343 ಬೀಟ್ರೂಟ್ ಟ್ವಿಂಕಲ್ ತಳಿಯ ಬೆಳೆಯನ್ನು ಉತ್ತಮವಾಗಿ ಬೆಳೆದಿದ್ದು, ಇವರ ತೋಟದಲ್ಲಿ ಕಂಪನಿಯಿಂದ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕ್ಷೇತ್ರೋತ್ಸವದಲ್ಲಿ ನೂರಾರು ರೈತರು, ಡೀಲರ್ಸ್ ಮತ್ತು ನರ್ಸರಿ ಮಾಲೀಕರು ಪಾಲ್ಗೊಂಡು KSP 5343 ಬೀಟ್ರೂಟ್ ಟ್ವಿಂಕಲ್ ತಳಿ ಬಗ್ಗೆ ರೈತರಿಗೆ ತೋಟದಲ್ಲಿಯ ಕಂಪನಿಯ TBL ಅಶೋಕ್ K ಹಾಗೂ ASM GM ಶಿವಾರೆಡ್ಡಿರವರು ಸಂಪೂರ್ಣ ಮಾಹಿತಿ ನೀಡಿದರು. ಕಲರ್ಸ್ ಸೀಡ್ಸ್ ಕಂಪನಿಯ KSP 5343 ಬೀಟ್ರೂಟ್ ಟ್ವಿಂಕಲ್ ತಳಿ ಬಿತ್ತಿದ 60 ರಿಂದ 70 ದಿನಗಳೊಳಗಾಗಿ ಬೆಳೆ ಬರುತ್ತದೆ. ಇದರ ಸರಾಸರಿ ತೂಕ 100 ರಿಂದ 150 ಗ್ರಾಂ ಇರುತ್ತದೆ. ಕೆಂಪು ಬಣ್ಣ ಮತ್ತು ಗುಣಮಟ್ಟ ಹೊಂದಿರುತ್ತದೆ. ಬೆಳೆದ 30 ದಿನಗಳ ನಂತರವೂ ದೃಢವಾಗಿ ನಿಲ್ಲಬಲ್ಲದು. ವಿಶೇಷವಾಗಿ 350 ಗ್ರಾಂ ತೂಕದ ತನಕ ಬೆಳೆಯಬಲ್ಲದು. ಮಾರುಕಟ್ಟೆಯಲ್ಲಿ ಉತ್ತಮ ದರ ಕೂಡ ಸಿಗಲಿದೆ. ರೈತರು ಈ ತಳಿಯ ಬೀಟ್ರೂಟನ್ನು ಹೆಚ್ಚಾಗಿ ಬೆಳೆದು ಉತ್ತಮ ಆದಾಯ ಗಳಿಸುವಂತೆ ಕಂಪನಿಯ ASM GM ಶಿವಾರೆಡ್ಡಿರವರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತರು ಹಾಗೂ ನರ್ಸರಿ ಮಾಲೀಕರು ಮತ್ತಿತರರು ಉಪಸ್ಥಿತರಿದ್ದರು. ಆತ್ಮೀಯ ರೈತ ಬಾಂಧವರಿಗೆ ಕಲಾಶ್ ಕಂಪನಿಯಿಂದ ಎಲ್ಲ ರೈತ ಬಾಂಧವರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ AMB ಟ್ರೇಡರ್ಸ್ ಬುರುಡುಗುಂಟೆ ಅವರು, ಬೈರೆಡ್ಡಿ ಅಂಥೇಳಿ ಮತ್ತು ಅವರ ಅಣ್ಣ ಬಂದಿದ್ದಾರೆ. ಅದೇ ರೀತಿಯಾಗಿ ಸುತ್ತಮುತ್ತಲಿನ ಅನುಪಲ್ಲಿ, ದೇವಲ್ಪಲ್ಲಿ, ಬಂದೇನಹಳ್ಳಿ, ಸುತ್ತಮುತ್ತಲಿನ ಬುರುಡುಗುಂಟೆ, ಸುತ್ತಮುತ್ತಲಿನ ಬಸಾಪುರ, ಸುತ್ತಮುತ್ತಲಿನ ರೈತರೆಲ್ಲರೂ ಸಹ ಕದ್ರೇನಹಳ್ಳಿ ಎಲ್ಲ ರೈತರು ಸುಮಾರು ಒಂದು 7-8 ಹಳ್ಳಿಗಳಿಂದ ಎಲ್ಲ ರೈತ ಬಾಂಧವರು ತಮ್ಮ ಕೆಲಸವನ್ನು ಬದಿಗಿಟ್ಟು ಬಂದಿರೋದಕ್ಕೆ ತಮಗೆಲ್ಲರಿಗೂ ಕಲರ್ಸ್ ಸೀಡ್ಸ್ ಕಂಪನಿಯಿಂದ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಕಲರ್ಸ್ ಸೀಡ್ಸ್ ಕಂಪನಿಯಲ್ಲಿ ಎಲ್ಲ ತರಕಾರಿ ಬೀಜಗಳು ದೊರೆಯುತ್ತವೆ. ಅದೇ ರೀತಿಯಾಗಿ ನಮ್ಮ ಕಂಪ್ನಿಯಲ್ಲಿ ಟ್ವಿಂಕಲ್ ಬೀಟ್ರೂಟ್ ಅಂತೇಳಿ ಹೈಬ್ರಿಡ್ ಬೀಟ್ರೂಟ್ ಇದು ತುಂಬ ನಿಮಗೆ
ಒಳ್ಳೆಯ ಇಳುವರಿ ಮತ್ತು ಒಳ್ಳೆಯ ಶೇಪು ಮತ್ತು ರೋಗರಹಿತವಾದ ಒಂದು ಬೆಳೆಯನ್ನು ನೀವು ಪಡಿಬೋದು. ಈ ಒಂದು ಬೆಳೆಯನ್ನು ಬೆಳೆದಿರ್ತಕ್ಕಂಥ ಆನಪ್ಪಲ್ಲಿ ನಾರಾಯಣ ಸ್ವಾಮಣ್ಣವರು ಈ ಒಂದು ಬೆಳೆಯನ್ನು ಮಾರಾಟ ಮಾಡಿದ್ದಾರೆ. ಇವರು ಮೌಲಾ ಅಂತ ಹೇಳಿಬಿಟ್ಟು ಮಾಲೀಕರು, ಮೌಲಾ ಅನ್ನೋರು ಮರ್ಚೆಂಟು, ಇವರು ಈ ತೋಟವನ್ನು ತೆಗೆದಿದ್ದಾರೆ. ಅವರು 3 ದಿನ ಈ ತೋಟವನ್ನು ವೀಕ್ಷಣೆ ಮಾಡಿ ಈ ತೋಟ ನನಗೇ ಬೇಕು ಅಂತೇಳಿ ಇವರು ಪದೇ ಪದೇ ಈ ತೋಟವನ್ನು ವೀಕ್ಷಣೆ ಮಾಡಿ ಈ ಒಂದು ತೋಟವನ್ನು ಅವರೇ ಖರೀದಿ ಮಾಡಿದ್ದಾರೆ. ಯಾಕೆ ಖರೀದಿ ಮಾಡಿದ್ದಾರೆ ಅಂದರೆ ಇದರಲ್ಲಿ ಇರ್ತಕ್ಕಂಥ ಗುಣ, ಕ್ವಾಲಿಟಿ ಮತ್ತು ನೀವು ನೋಡ್ಬೋದು, ಸೊಪ್ಪು ನೋಡ್ಬೋದು. 65 ದಿನ ಆಗಿದೆ ಇದಕ್ಕೆ. 65 ದಿನ ಆದ್ರೂ ನಿಮಗೆ ಯಾವ ಥರ ಕ್ವಾಲಿಟಿ ಇದೆ ಅನ್ನೋದು ಎಲ್ಲ ರೈತ ಬಂದವರು ನೀವು ನೋಡ್ಬೋದು. ಯಾಕೆ ಈ ಒಂದು ತಳಿಯನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಈ ನಾರಾಯಣ ಸ್ವಾಮಣ್ಣವರು ಕೆಲವರು ರೈತರು ಇದೇ ಹಾಕು ಅಂತ ಹೇಳಿದ್ರಂತೆ. ಹೌದು, ಎಲ್ಲ ಅಂಗಡಿಯವರು ಇದನ್ನೇ ಹೇಳ್ತಾ ಇದ್ದಾರೆ, ಸರಿ ನಾವು ಇದನ್ನೇ ಹಾಕ್ತೀವಿ ಅಂತೇಳಿ ಅವರು ತಂದು ಹಾಕಿರೋದು. ನಾವು ಕಂಪ್ನಿಯವರು ಅವ್ರಿಗೇನು ಸಜೆಷನ್ ಮಾಡಿಲ್ಲ. ರೈತರಿಂದ ರೈತರಿಗೆ ಮಾಹಿತಿ ಗೊತ್ತಾಗಿ ಈ ಒಂದು ಕಲಾ ಸೀಡ್ಸ್ ಕಂಪನಿಯಲ್ಲಿ ಟ್ವಿಂಕಲ್ ಬೀಟ್ರೂಟನ್ನು ಹಾಕಿ ಒಳ್ಳೆ ಇಳುವರಿಯನ್ನು ಪಡೆದಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಬೀಟ್ರೂಟಿನ ಒಂದು ವಿಷಯವನ್ನು ನಮ್ಮ ನಾರಾಯಣ ಸ್ವಾಮಣ್ಣ, ಪ್ರಗತಿಪರ ರೈತರಾಗಿರ್ತಕ್ಕಂಥ ನಮ್ಮ ನಾರಾಯಣ ಸ್ವಾಮಣ್ಣವರು 4 ಮಾತಾಡ್ತಾರೆ. ನಮ್ಮ గ్రామದ నారాయణ స్వామి కెమికల్లు ఇది వేరేది కూడా అడిగితే ఇదే వేయండి, ఇదే బాగా వస్తుంది అని చెప్పారు. ఇదే వేసినాము, బాగా వచ్చింది, పంట బాగా ఇలువరి వచ్చింది, పంట బాగా అయింది. రైతులు ఇదే వేసుకోవచ్చు, ఎవరైనా కానీ దీన్నే వేసుకోవచ్చు, బాగా నడుస్తుంది, బాగా పంట ఇలువరి వస్తుంది. ಕಳ್ಳಾಸ್ ಕಂಪ್ನಿದು ಚೆನ್ನಾಗಿದೆ ಬೀಟ್ರೂಟು. ಮಾರ್ಕೆಟಲ್ಲಿ ಚೆನ್ನಾಗಿ ಸೇಲ್ ಆಯಿತು. ನಿನ್ನೆ ಎತ್ಕೊಂಡು ಹೋಗಿದ್ದೆ ಲೋಡು. ಒಂದು 10-20 ಜನ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳಿದ್ರು ಮಾರ್ಕೆಟಲ್ಲಿ. ಹಂಗೆ ಹೋಗೋ ತಕ್ಷಣವೇ ಸೇಲ್ ಚೆನ್ನಾಗಾಯಿತು. ರೈತರು ಹಾಕ್ಕೊಳ್ಳಿ, ಪರವಾಗಿಲ್ಲ, ಚೆನ್ನಾಗಿರತ್ತೆ ಸರ್. ಮಾರ್ಕೆಟಿಂಗ್ ಚೆನ್ನಾಗಿದೆ.